ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೆಣ್ಣೂರಿನಲ್ಲಿರುವ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ನಲ್ಲಿ ಭಾರತೀಯ ಆರ್ಮಿ ದಿವಸ್ ಹಾಗೂ ಫೌಂಡರ್ ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮಕ್ಕಳಿಗೆ ಸೇನೆ ಮತ್ತು ಸೈನಿಕರ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜನವರಿ 15ರಂದು ಭಾರತೀಯ ಆರ್ಮಿ ದಿವಸ್. ಬ್ರಾಡ್ ವಿಷನ್ ವರ್ಲ್ಡ್ ಶಾಲೆಯಲ್ಲಿ ಕಾರ್ಯಕ್ರಮ. ಹೌದು, ನಾಳೆ ಜನವರಿ 15 ಅಂದ್ರೆ ಭಾರತೀಯ ಆರ್ಮಿ ದಿವಸ್. ಇದರ ಪ್ರಯುಕ್ತ ಹೆಣ್ಣೂರಿನ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ನಲ್ಲಿ ಭಾರತೀಯ ಸೇನೆಯ ವೀರ ಯೋಧರ ತ್ಯಾಗ ಬಲಿದಾನವನ್ನ ನೆನೆದು ಇಂದು ಶಾಲೆಯಲ್ಲಿ ಭಾರತೀಯ ಆರ್ಮಿ ದಿವಸ್ ಹಾಗೆ ಫೌಂಡರ್ ಡೇ ಅದ್ದೂರಿ ಆಚರಣೆಯನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಕ್ಕಳು ಸೇನೆಯ ಉಡುಗೆ ತೊಡುಗೆಗಳನ್ನ ತೊಟ್ಟು ನಗರದ ಮುಖ್ಯ ರಸ್ತೆಯಲ್ಲಿ ಪಥ ಸಂಚಲನ ನಡೆಸಿ ಜನ ಜಾಗೃತಿಯನ್ನ ಮೂಡಿಸಿದರು. ಭಕ್ತಿಯ ಭಾವನೆಯನ್ನ ಮೂಡಿಸಿತು. ಫೌಂಡರ್ಸ್ ಡೇ ಅಂಗವಾಗಿ ಸಂಸ್ಥಾಪಕರ ಕನಸು, ಶಿಕ್ಷಣದ ಮೂಲಕ ಸಮಾಜ ನಿರ್ಮಾಣದ ಸಂದೇಶವನ್ನ ವಿದ್ಯಾರ್ಥಿಗಳು ಮನಮೋಹಕವಾಗಿ ನಿರೂಪಿಸಿದ್ರು. ಪೋಷಕರು, ಶಿಕ್ಷಕರು, ಸಂಸ್ಥೆಯ ಸದಸ್ಯರು ಹಾಗೂ ಆಹ್ವಾನಿತ ಅತಿಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ತಂದು ಕೊಟ್ಟರು. ನಮ್ಮ ದೇಶದ ಹೆಮ್ಮೆ. ಸೇನೆಯ ಶೌರ್ಯ, ಶಿಸ್ತು ಮತ್ತು ತ್ಯಾಗದ ಭಾವನೆ ವಿದ್ಯಾರ್ಥಿಗಳ ಜೀವನಕ್ಕೂ ಪ್ರೇರಣೆಯಾಗಬೇಕಂದ್ರು. Great pleasure today at Broad Vision World School, Hennur, a CBSE affiliated school. We are very proud to celebrate the Indian Army Day, the Founders Day, and also the local festivals that are being celebrated today, 14th of January 2026. It was a great pleasure that we had great dignitaries from military who had come here, from the army, who had come here to give some important notes to the children about the importance of celebrating the Army Day. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಪ್ರಣಬ್ ಪಾಣಿ ಮಾತನಾಡಿ, ಭಾರತೀಯ ಆರ್ಮಿ ಮತ್ತು ದೇಶದ ಭದ್ರತೆಯ ಬಗ್ಗೆ ಇಂದಿನ ಯುವ ಪೀಳಿಗೆ ರಾಷ್ಟ್ರಭಕ್ತಿ ಬೆಳೆಸುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಮಹತ್ವವಾಗಿದೆ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. It is a great pleasure to be invited. I feel honored to be invited by World Vision School, and the amount of enthusiasm, the amount of commitment, dedication that the entire staff and the management with the students is admirable. The kind of performance they've displayed today is really commendable and very enthusiastic to look at. It's Indian Army Day. It's also the Founders Day. So celebrating life is part of our journey. And in that journey, we get opportunity
like these kind of occasions to celebrate together. ಇನ್ನು ಅತಿಥಿ ಇಸ್ಮಾಯಿಲ್ ಖಾನ್ ಮಾತನಾಡಿ, ನಮ್ಮ ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯ ಸೈನಿಕರು ಹಗಲು ರಾತ್ರಿ ಎನ್ನದೇ ಗಡಿಯನ್ನ ಕಾದು ನಮ್ಮ 140 ಕೋಟಿ ಜನರ ಪ್ರಾಣ ರಕ್ಷಣೆಯನ್ನ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ದೇಶದ ಎಲ್ಲಾ ಕ್ರೆಡಿಟ್ ಸಲ್ಲಬೇಕು ಎಂದರು. ದೇಶದ ಸೈನಿಕರು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡು ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ವಿ 24 ಲಕ್ಷ ಸೈನಿಕರಿದ್ದಾರೆ. ಪ್ರತಿದಿನ 2.5 ಕೋಟಿ ಅರ್ಜಿ ಬರುತ್ತೆ ಸೈನ್ಯಕ್ಕೆ ಸೇರೋಕ್ಕೆ. ಇದರಲ್ಲಿ ಅರ್ಥ ಆಗುತ್ತೆ ನಮ್ಮ ಈ ನಾಡಿನ ನಾಗರಿಕರು, ಈ ದೇಶದ ನಾಗರಿಕರು ಯಾವ ರೀತಿ ಇವತ್ತು ದೇಶ ರಕ್ಷಣೆಗೋಸ್ಕರ, ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿದ್ದಾರೆ. ಸ್ವಂತ 2.5 ಕೋಟಿ ಅರ್ಜಿ ಬರುತ್ತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ. ಈ ದೇಶದ ಪ್ರಧಾನಮಂತ್ರಿಗಳು ಏನಾದರೂ ಅನೌನ್ಸ್ ಮಾಡಿದ್ರೆ ನಾನು ಅಂದ್ಕೊಂಡಿದ್ದೀನಿ 1 ಕೋಟಿ ಅಧಿಕ ಅರ್ಜಿಗಳು ಬರುತ್ತೆ ಈ ದೇಶಕ್ಕೆ ಮಿಲಿಟರಿ ಸೇರೋಕ್ಕೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಯಲ್ಲಿ ಸಂಸ್ಕೃತಿ ಜ್ಞಾನ ನೀಡುತ್ತಾ ಬರುತ್ತಿರುವ ಬ್ರಾಡ್ ವಿಷನ್ ವರ್ಲ್ಡ್ ಸ್ಕೂಲ್ ರಾಜ್ಯದಲ್ಲೇ ಟಾಪ್ ಮೋಸ್ಟ್ ಎಜುಕೇಶನ್ ಟ್ರಸ್ಟ್ ಆಗಿ ಹೊರಹೊಮ್ಮಿದೆ. ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಕಿರಣ್ ಕಾನ್ಮನೆ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.